ಕೂಡಮಂಗಳೂರು ಗ್ರಾಮ ಪಂಚಾಯಿತಿಯ ಸುಂದರ್ ನಗರದ 31/1ರಲ್ಲಿ ಗಣಪತಿ ದೇವಾಲಯ ಜಾಗದಲ್ಲಿ ಬೇಲಿಯನ್ನು ಅರಣ್ಯ ಇಲಾಖೆಯಿಂದ ತೆರವುಗೊಳಿಸಲಾಗಿತ್ತು. ಈ ಬಗ್ಗೆ ಸ್ಥಳೀಯರ ಆರೋಪದ ಮೇರೆಗೆ ಕೂರ್ಗ್ ಟಿವಿ 6ನಲ್ಲಿ ಸುದ್ದಿ ಪ್ರಕಟಿಸಲಾಗಿತ್ತು. ಕೂರ್ಗ್ ಟಿವಿ 6 ವರದಿಯ ಫಲವಾಗಿ ಶಾಸಕರ ಸೂಚನೆ ಮೇರೆಗೆ ವಲಯ ಅರಣ್ಯಾಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದು ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಸೂಚಿಸಿದ್ದಾರೆ. ಸುಂದರ್ ನಗರದ 31/1ರ ಸಾರ್ವಜನಿಕರು ಗಣಪತಿ ಪ್ರತಿಷ್ಠಾಪನೆಗೆಂದು ಬಿಡಲ್ಪಟ್ಟಿದ್ದ ಜಾಗದ ಬೇಲಿಯನ್ನು ಅರಣ್ಯ ಇಲಾಖೆಯಿಂದ ತೆರವುಗೊಳಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದು ಹಿನ್ನೆಲೆ ಶಾಸಕರು ಅರಣ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲ್ಲಿದೆ ಇವತ್ತು ಜನವರಿ 12 ಸರ್ ಲಾಸ್ಟ್ ರೆಕಾರ್ಡೆಡ್ ಫ್ಯಾಕ್ಟರಿ ಇಮೇಜು. ಇವಾಗ ನೆಕ್ಸ್ಟ್ 2020 ಆಗುತ್ತೆ. ಈ ಶೆಡ್ ವಸ್ತು ಸರ್ ಆ ಲೆಕ್ಕಕ್ಕೆ ನನ್ನ ಟೈಮಲ್ಲಿ ಆಗಿದೆ ಗಣಪತಿ ಆಗಲಿ ಸರ್ ಆಗಲಿ ದೇವಸ್ಥಾನದೇನಿಲ್ಲ. ಈ ಥರ ಹೊಸದಕ್ಕೆ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಅಂದರೆ ಇಲ್ಲಿ ಯಾರು ದೇವಸ್ಥಾನದಂತೂ ನಾವು ಬಂದು ನೋಡೋಕ್ಕಾಗಲ್ಲ ಸರ್. ಫ್ಲಾಗ್ ಇವತ್ತು ಹಾಕಿದ್ದಾರೆ ನೋಡಿ ಯಾರು ಚೆಕ್ ಮಾಡಿ ಅಂತಂದ್ಮೇಲೆ ನಾವು ಫುಲ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್. ಆ ಥರದಲ್ಲಿ ಏನು ಸರ್ ಯಾರ್ದು ಈಗ ಟ್ರಸ್ಟ್ ಇದೆಯಾ ದೇವಸ್ಥಾನದ್ದು? ಅದು ಟ್ರಸ್ಟ್ ನಮ್ಗೆ ಗೊತ್ತಿಲ್ಲ, ಬೋರ್ಡು ಹಾಕಿಲ್ಲ. ನಾವು ಅದಕ್ಕೆ ಈಗ ರೆಡಿ ಮಾಡ್ಕೊಂಡು ಮಾಡ್ತಿದ್ದೀವಿ. ಈಗ ಗಣಪತಿ ಕೂರ್ಸ್ಕೊಂಡಿದ್ದೀವಿ. ಟ್ರಸ್ಟ್ ರಿಜಿಸ್ಟರ್ ಆಗಿದೆಯಾ? ಟ್ರಸ್ಟ್ ಮಾಡೋಕ್ಕೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಸರ್. ನಾನು ಯಾರು ನೋಟಿಸು ಕೊಡೋಕ್ಕಾಗಲ್ಲ. ಇದು ರನ್ ಪರಿಸ್ಥಿತಿ ಸರ್. ಯಾವುದೇ ದೇವಸ್ಥಾನಕ್ಕೆ ಅಡ್ಡಿ ಮಾಡೋದಾಗ್ಲಿ ಇದಿಲ್ಲ. ನನ್ನ ಈಗ DC ಬಂದು ಬಂದ್ಮೇಲೆ ನನಗೆ ಹೇಳಿದ್ಮೇಲೆ ಚೆಕ್ ಮಾಡಿ ಅಂತ ಇದು ಹೊಸ ಒತ್ತುವರಿ ಇದೆ ಸರ್. ಈಗ ಒಂದು MLA ಜೊತೆ ಡಿಸ್ಕಷನ್ಸ್ ಮಾಡಬೇಕಲ್ಲ ಎಸ್ ಸರ್. ಅವರು ಜೊತೆ ಒಂದು ಚರ್ಚೆ ಮಾಡಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ, ಇಂಥವ್ರ ಸಮಸ್ಯೆಗಳಾಗ್ತದೆ, ಈ ಸಮಸ್ಯೆನ ಹೇಗೆ ಸಾರ್ಟ್ ಔಟ್ ಮಾಡಬೇಕು, ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲ ಒಂದು ಆಲೋಚನೆ ಮಾಡಬೇಕಲ್ಲ. ನಾವು ಏನು ಅಟ್ಲೀಸ್ಟ್ ಒಂದು 2.5-3 ಸೆಂಟ್ ಜಾಗಗಳನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆನ ಕೊಟ್ಕೊಂಡಿದ್ದೀರಾ? ಏನು ಹೇಳಿ ನಿಮ್ದೇನು ನೋಡಿ, ದೇವಸ್ಥಾನಕ್ಕೆ ಅಂತ ಮೀಸಲಾಗಿದೆ. ಊರೊಳಗಡೆ ದೇವಸ್ಥಾನ ಇಲ್ಲ. ಇದನ್ನು ಯಾವಾಗಲೂ ಪ್ರತಿ ವರ್ಷ ಗಣಪತಿ ಇಲ್ಲಿ ಕೂರಿಸ್ಕೊಳ್ತಾರೆ ಸರ್. 200% ತಾವು ಹೇಳಿ ಕರೆಕ್ಟ್ ಸರ್. ನಮ್ಮ ಪ್ರತಿ ವರ್ಷ ಶೆಡ್ ಹಾಕೊಂಡು ಗಣಪತಿ ಯಾರು ಡಿಸೈಡ್ ಮಾಡ್ಕೊಂಡು ದೇವಸ್ಥಾನ ತಗೊಳ್ಳಿ ಏನಾದ್ರು ಒಂದು ರೆಕಾರ್ಡ್ಸ್ ಮಾಡ್ಕೊಳ್ಳಿ. ಅಲ್ಲಿವರೆಗೆ ಸದ್ಯಕ್ಕೆ ಊರುಡುವೆ ಅಂತ ಇದೆಯಲ್ಲ ಸರ್. ನಾವು ರಚಿಸ್ತಾ ಇದ್ದೀವಿ. ನಾವೇನಾದ್ರು ಡ್ಯೂಟಿ ಮಾಡಲೇಬೇಕಲ್ಲ. ಲಕ್ಷಕ್ಕೆ ಊರುಡುವೆ ನಾವು ಎಷ್ಟು ಜಾಗ ಕಟ್ಟಿಲ್ಲ. ನೀವು ಸಾವಿರಾರು ಮನೆಗಳೈತೆ, ಸಾವಿರಾರು ದೇವಸ್ಥಾನಗಳೈತೆ. ಇದೆ ಸರ್ ಇದೆ. ಬಟ್ ದೇವ್ರ ಕಾಡಲ್ಲಿ ಸಾವಿರಾರು ಐತೆ. ನಮ್ಮ ದೇವ್ರ ಕಾಡು ಸಂಪೂರ್ಣ ದೇವ್ರ ಕಾಡು. ಊರು ಉಡೇ ಬಿಡಿ, ದೇವ್ರ ಕಾಡಕ್ಕಿನ್ನ ಬೇಕಾ ಸಂಪೂರ್ಣ ಒಂದು ತಾವು ಹೇಳಿದಿಲ್ಲ ಕರೆಕ್ಟ್ ಸರ್. ದೇವಸ್ಥಾನಗಳಿಗೆಲ್ಲ ಕೈ ಹಾಕಿ ರಿಪೋರ್ಟ್ ಮಾಡಿ ಅದು ತಾವು ಹೇಳಿದಂಗೆ ಸರ್. MLA ಸಾಹೇಬ್ ಹೇಳಿದಂಗೆ ಒಂದು ಡಿಸ್ಕಷನ್ ಆಗಿ ಮೀಟಿಂಗ್ ಆಗಲಿ. ಇದೆಲ್ಲ ಸೂಕ್ಷ್ಮ ಸಂಗತಿಗಳಿಗೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬಿಡಿ. ಇದು ಭಾಳ ದೊಡ್ಡ ಎನ್ಕರೇಜ್ಮೆಂಟ್ ಅಲ್ಲ. ಏನು ಒಂದು ಎಷ್ಟೊಂದು ಮ್ಯಾಕ್ಸಿಮಮ್ 4-5 ಸೆಂಟ್ ಇರ್ಬೋದು. ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ VP ಶಶಿಧರ್ ಅವರು ಶಾಸಕರಿಗೆ ದೂರವಾಣಿ ಮೂಲಕ ಘಟನೆಯ ಬಗ್ಗೆ ಮಾಹಿತಿ ನೀಡಿದರು. ನಂತರ ಬೇಲಿ ತೆರವುಗೊಳಿಸಲು ಸರ್ಕಾರದಿಂದ ನಿರ್ದಿಷ್ಟವಾದ ಸುತ್ತೋಲೆ ಇಲ್ಲದೆ ದೇವಾಲಯದ ಬೇಲಿ ತೆರವುಗೊಳಿಸಿದ್ದಕ್ಕೆ ಆದಷ್ಟು ಬೇಗನೆ ಈ ಬಗ್ಗೆ ಒಂದು ಸಭೆ ನಡೆಸಲಿದ್ದು ಸಭೆಯಲ್ಲಿ ಪೂರ್ಣವಾಗಿ ಮಾಹಿತಿ ನೀಡುವಂತೆ ಅರಣ್ಯ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಸೂಚಿಸಿದ್ದಾರೆ. ವಿನಾಕಾರಣ ಸಾರ್ವಜನಿಕರಿಗೆ ತೊಂದರೆ ನೀಡುವ ಕೆಲಸಕ್ಕೆ ಮುಂದಾಗಬೇಡಿ ಎಂದಿದ್ದಾರೆ. ಸರಿ ಸರ್, ಆಯ್ತು. ಇದು ಏನಾದ್ರೆ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ಏನಾದ್ರೆ ನಿಮ್ ಗಮನಕ್ಕೆ ಬಂದ್ರೆ ನನಗೆ ಹೇಳಿ. ಊರವ್ರ ಹತ್ರ ವಿಶ್ವಾಸ ತಗೊಂಡು ಅವ್ರನ್ನ ಥ್ರೂ ಪ್ರಾಪರ್ ಚಾನಲ್ ಮಾತಾಡ್ಸೋಣ. ಅವ್ರಿಗೆ ಹಳೆ ಎನ್ಕ್ರೋಚ್ಮೆಂಟ್ ಎಲ್ಲ ನೀವು ತೆಗೆದುಬಿಟ್ಟು ನೀವು ಮಾಡಿದ್ರೆ ಇಟ್ಸ್ ವೆರಿ ನೆಗೆಟಿವ್ ಆಗಿ. ನಾನಂತೂ ನಾನು ಸುಮ್ಮನೆ ಇರೋದಿಲ್ಲ. ಸರ್ಕಾರದಲ್ಲಿ ಏನು ಸುತ್ತೋಲೆ ಇಲ್ಲ. ಮತ್ತೆ ಮಂತ್ರಿಜಿ, ನಾವೊಂದು ದೇವಸ್ಥಾನದ ಒಂದು ಕೂರಿಸ್ಕೊಂಡಾಗ ಒಂದು ಹಸು ಸತ್ತೋಗಿತ್ತು ನೋಡಿ. ನಾನು ಆ ಟ್ರಾನ್ಸ್ಫಾರ್ಮರ್ ಸುತ್ತ ಬೇಲಿ ಹಾಕೊಳ್ಳಿ ಅಂತ ಹೇಳಿದ್ವಿ. ಆ ದೇವಸ್ಥಾನಕ್ಕೆ ಸೇರಿಸೋರು ಬೇಲಿ ಹಾಕೊಂಡಿದ್ದಾರೆ. ದೇವಸ್ಥಾನ ಕಟ್ಟಬೇಕು, ನೀವು ಕೂಡ MLA ಫಂಡ್ ಕೊಡೋಣ, ಅದೆಲ್ಲ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ. ಆ ಬೇಲಿನೂ ಕಿತ್ತಾಕ್ಬಿಟ್ಟಿರೋದು ಇಲ್ಲಿ ಜನರು ಭಾಳ ನೋವಾಗ್ಬಿಟ್ಟಿದೆ. ಸರ್ ಆಯ್ತು ಸರ್. ಅದೇ ಈ ಒಂದು ಸಬ್ಮಿಷನ್ ಸರ್. ಇದು ಒಂದು ಶೆಡ್ ಅಂತೂ ಖಂಡಿತವಾಗ್ಲೂ ವಸ್ತಿದೆ ಸರ್. ಬೇಲಿ ಹಳೆ ತೆಗೆದು ಹಾಕಿರ್ಬೋದು, ಒಳಗೊಂದು ಶೆಡ್ ಹಾಕೊಂಡಿದ್ದಾರೆ ಸರ್. ಎಸ್ ಸರ್.
ಎಸ್ ಸರ್, ಅದಂತೂ ಒಂದು ಎಸ್ ಸರ್, ಪ್ರಾಪರ್ ಚಾನೆಲ್ ಮೀಡಿಯೇಷನ್ ಡೈಲಾಗ್ ಮಾಡಿ ಎಸ್ ಸರ್, ರಿಲೀಸ್ ಮಾಡಿ ಹೀಗಾಗಿ ಹೋಗ್ಬಿಟ್ಟು ಹೋದ್ರೆ ಕಾನೂನು ಅವರು ಕೈ ತೊಗೊಂಡು ಮಾಡ್ತಾರೆ ಆಮೇಲೆ ನೆಕ್ಸ್ಟ್. ಇಲ್ಲ ಸರ್, ಇಲ್ಲ ಅದೇನು ಮೇಜರ್ ಏನು ಆ ಥರ ಏನು ಡ್ಯಾಮೇಜ್ ಮಾಡಿಲ್ಲ ಸರ್. ಅವ್ರಿಗೆ ವಿಶ್ವಾಸ ಇತ್ತಲ್ರಿ, ಎಸ್ ಸರ್, ಅವ್ರು ಕನ್ವಿನ್ಸ್ ಮಾಡಿ ದೆನ್ ದೇರ್ ಆಲ್ಸೋ ಗೆಟ್ ಕನ್ವಿನ್ಸ್. ಯಾರು ಕನ್ವಿನ್ಸ್ ಮಾಡೋರು ಏನು ಕಡಿಮೆ ಏನಿಲ್ಲ ಇಲ್ಲಿ, ಆಯ್ತಾ? ಎಸ್ ಸರ್. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಸುಂದರನಗರದಲ್ಲಿ ಕಳೆದ 40 ವರ್ಷಗಳಿಂದ ಹಲವಾರು ಕುಟುಂಬಗಳು ವಾಸವಿದ್ದು ಕಳೆದ 15 ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಾಡುತ್ತಿದ್ದ ಸ್ಥಳಕ್ಕೆ ಸ್ಥಳೀಯರು ಬೇಲಿ ಹಾಕಿಕೊಂಡಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಬೇಲಿ ತೆರವುಗೊಳಿಸಿ ಸ್ಥಳೀಯ ಭಾವನೆಗೆ ಧಕ್ಕೆಯುಂಟು ಮಾಡಿದ್ದು, ಈ ಬಗ್ಗೆ ಶಾಸಕರಿಗೆ ತಿಳಿಸಲಾಗಿತ್ತು. ಅದರಂತೆ ಸಾರ್ವಜನಿಕರಿಗೆ ತೊಂದರೆ ನೀಡದಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸ್ಥಳೀಯ ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಮನವಿ ಮಾಡಲಾಗಿದ್ದು, ಸಕಾರಾತ್ಮಕವಾಗಿ ಸ್ಪಂದಿಸಿದ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಎಂದರು. ಸರಿ, ಸುಮಾರು 40 ವರ್ಷಗಳಿಂದ ಅಸ್ತಿತ್ವದಲ್ಲಿರುವಂಥ ಗ್ರಾಮ ಇದು. ಭಾಳಷ್ಟು ಮಂದಿ ಗ್ರಾಮವಾಗಿ ಅಸ್ತಿತ್ವ ಪಡ್ಕೊಳ್ತು, ರೂಪಾಂತರಗೊಳ್ತು. ಅದಕ್ಕೂ ಮುಂಚೆ ಇದು ಕೃಷಿ ಭೂಮಿಯಾಗಿ ಇಲ್ಲಿ ಭಾಳಷ್ಟು ಜನರು ಊರಿನ ಕುಶಾಲನಗರ, ಮುಳಸೊಳಗೆ, ಗುಡ್ಡಹೊಸರು ಸುತ್ತಮುತ್ತ ಭಾಗದಿಂದ ಇದ್ದವರು ಇಲ್ಲಿ ಬಂದು ಭೂಮಿ ಮಾಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಭಾಳ ಫಲವತ್ತಾದ ಜಾಗವನ್ನು KADBಗೆ ಅಂತ ಹೇಳಿದ್ರೆ ಕೈಗಾರಿಕಾ ಏನೋ ಪ್ರದೇಶ ವಸತಿ ಈಗ ನಿರ್ಮಾಣ ಆಗಿದೆ, ಕೈಗಾರಿಕಾ ಘಟಕಗಳು ಆಗಿದೆ. ಆ ಜಾಗವನ್ನು ವಶಪಡಿಸ್ಕೊಂಡ ನಂತರ ಅಲ್ಲಿದ್ದಂಥ ಮಂದಿ ನಿಧಾನವಾಗಿ ಇಲ್ಲಿ ನಿರಾಶ್ರಿತಗೊಂಡಾದ್ಮೇಲೆ ಇಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಇಲ್ಲಿ ವಾಸ ಮಾಡ್ಕೊಂಡು ಬರ್ತಿದೆ. ಈ ಜಾಗಕ್ಕೆ ಸರ್ಕಾರ ಕುಡಿಯುವ ನೀರಿನ ಯೋಜನೆ, ವಿದ್ಯುತ್ ಶಕ್ತಿ ಸೌಲಭ್ಯ, ರಸ್ತೆ, ಚರಂಡಿ ಇತ್ಯಾದಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದೆ, ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ. ಸೊ ಈವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯ ಇಲ್ಲಿ ಯಾರು ನೆಲೆಗೊಂಡಿದ್ದಾರೆ ಅವ್ರಿಗೆ ಯಾವ ರೀತಿಯ ಉಪದ್ರವ ಕೂಡ ಕಿರುಕುಳವು ಆಗಿರಲಿಲ್ಲ. ಇತ್ತೀಚೆಗೆ ಇಲ್ಲೊಂದು ಈ ಜಾಗವನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ, ನಾವು ಪ್ರಶಸ್ತ ನಿಂತಿರುವಂಥ ಜಾಗ, ಅಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ಕೊಳ್ಬೇಕು ಅಥವಾ ಪ್ರತಿ ಸಾರಿ ಸರಿಸುಮಾರು 15 ವರ್ಷಗಳಿಂದ ಗಣಪತಿ ವಾರ್ಷಿಕವಾಗಿ ಕೂರಿಸ್ಕೊಂಡು ಬರ್ತಿದ್ದಾರೆ. ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಗಣಪತಿ ಕೂರಿಸ್ಕೊಂಡು ಬರ್ತಾಯಿದೆ. ಸೊ ಅದರ ಸುತ್ತಮುತ್ತ ಕೂಡ ಜನವಸತಿ ಪ್ರದೇಶಗಳಿದೆ. ಸೊ ಇದೊಂದು ಪ್ರದೇಶವನ್ನು ಗುರಿಯಾಗಿರಿಸ್ಕೊಂಡು ಆಗ ಬೇಲಿಗಳನ್ನು ಕಿತ್ತಾಕಿದ್ದು ಇಲ್ಲಿ ಜನರ ಭಾವನೆಗಳಿಗೆ ಒಂದು ಜಾಸ್ತಿಗೆ ಧಕ್ಕೆ ಬಂತು. ಮತ್ತು ಏಕಾಏಕಿ ಕೆಲವರಿಗೆ ಈ ಜಾಗವನ್ನು ಭೇಟಿ ಮಾಡಿ ನಮ್ಮದೆಲ್ಲ ಜಾಗ ಇದು ಊರುಡುವೆ, ಹಾಗಾಗಿ ತೆರವುಗೊಳಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಬರ್ತದೆ ಅನ್ನೋ ಆತಂಕ ಈಗ ಇಲ್ಲಿ ಭಾಳಷ್ಟು ಜನರಿಗೆ ಶ್ರೀಯುತ ಮಂತರಗೌಡರು ಇದನ್ನೆಲ್ಲ ಗಮನಿಸಿ ಮಾನ್ಯ RF ಅವನು ಮತ್ತು ಅರಣ್ಯ ಇಲಾಖೆಯ ACFನು ಕೂಡ ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ವಲಯ ಅರಣ್ಯಾಧಿಕಾರಿ ಶ್ರೀಯುತ ರಕ್ಷಿತ್ರವರು ಸ್ಥಳಕ್ಕೆ ಬಂದು ಕೆಲವು ದಾಖಲೆಗಳನ್ನ ತೋರಿಸ್ಕೊಡಿ ಅವರ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಯಾರು ಇಲ್ಲಿ ನೆಲೆಗೊಂಡಿದ್ದಾರೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಕೂಡ ಸರ್ಕಾರ ಅನೇಕ ಕಾನೂನುಗಳನ್ನ ಕೂಡ ತನ್ನ ಪರಿಧಿಯಲ್ಲೇ ನಿರ್ಮಾಣ ಮಾಡಿಕೊಟ್ಟಿದೆ. ಸೊ ಊರುಡೆ ಜಾಗದಲ್ಲಿ ತಾಲೂಕಿನಾದ್ಯಂತ ಅನೇಕ ಕಡೆ ಜನವಸತಿ ಪ್ರದೇಶಗಳಿದೆ, ದೇವರಕಾಡು ಪ್ರದೇಶಗಳಿದೆ. ಈಗಾಗಲೇ ಸರಿಸುಮಾರು 30-40 ವರ್ಷಗಳಿಂದ ನೆಲೆಗೊಂಡಿರೋವರಿಗೆ 1970 ನಂತರ ಕೂಡ ಇಲ್ಲಿ ನೆಲೆಗೊಂಡಿರೋಂಥ ಮಂದಿಗೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೂಡ ಒಂದು ರಕ್ಷಣೆ ಕೊಡಲಿಕ್ಕಿರುವಂಥ ಅವಕಾಶಗಳಿದೆ. ಹಾಗಾಗಿ ಯಾವ್ಯಾವ ಕಾಯ್ದೆ ಅಡಿಯಲ್ಲಿ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಅವಕಾಶಗಳಿದೆ ಅದನ್ನು ಪರಿಶೀಲನೆ ಮಾಡಿ ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ಇದನ್ನು ಜನರಿಗೆ ಸಮಸ್ಯೆ ಆಗದಿದ್ದಾಗೆ ಬಗೆಹರಿಸುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ನನಗೆ ಕೊಟ್ಟ ಸೂಚನೆ ಮೇರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಪ್ರಮುಖರ ಜೊತೆ ಚರ್ಚೆ ಮಾಡಿ ಸೊ ಅವ್ರಿಗೊಂದು ಭರವಸೆನ ನೀಡಿ ಆತಂಕಕ್ಕೆ ಆಗುವ ಅಗತ್ಯ ಇಲ್ಲ, ನಾನು ಮತ್ತೊಮ್ಮೆ ಭೇಟಿ ಮಾಡ್ತೀನಿ ಉನ್ನತ ಅಧಿಕಾರಿಗಳ ಜೊತೆ ಅಂತ ಹೇಳ್ಬಿಟ್ಟು ಈಗ ಮಾತನಾಡಿದ್ದಾರೆ. ಒಂದು ಉನ್ನತ ಮಟ್ಟದ ಸಭೆಯನ್ನು ಕೂಡ ಕುಶಲನಗರದಲ್ಲಿ ಆಯೋಜನೆ ಮಾಡಿ ಇದನ್ನು ಹೇಗೆ ರಕ್ಷಣೆ ಮಾಡ್ಬೋದು ಕಾನೂನು ಅಡಿಯಲ್ಲಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸಮಸ್ಯೆ ಆಗದಿದ್ದಾಗೆ ಹೇಗೆ ವಿವರಿಸಬೇಕು ಅನ್ನೋ ಸಂಬಂಧವಾಗಿ ಒಂದು ಸಮಾಲೋಚನೆಯನ್ನು ಕೂಡ ಮಾಡಲಿಕ್ಕಿದೆ. ಹಾಗಾಗಿ ಈ ಸುಂದರನಗರ ಗ್ರಾಮಸ್ಥರ ಅನಗತ್ಯವಾದ ಗೊಂದಲಕ್ಕಾಗಲಿ ಆತಂಕಕ್ಕಾಗಲಿ ಒಳಗಾಗೋದು ಬೇಡ. ರಕ್ಷಣೆಗೆ ಸಹಜ ನಮ್ಮ ಸಚಿವರು, ನಮ್ಮ ಶಾಸಕರು ಖಂಡಿತ ಇದ್ದೇ ಇರ್ತಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದಿದ್ದಾಗ ನೋಡಿಕೊಳ್ಳುವಂಥ ಹೊಣೆಗಾರಿಕೆ ಕೂಡ ನಮ್ಮ ಮೇಲಿದೆ, ಅದನ್ನು ನಿಭಾಯಿಸ್ತೀವಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಸುಕುಮಾರ್ ಮಾತನಾಡಿ, ಅರಣ್ಯ ಇಲಾಖೆಯವರು ಸ್ಥಳೀಯರಿಗೆ ಕಿರಿಕಿರಿಯುಂಟು ಮಾಡುತ್ತಿದ್ದಾರೆ, ಈ ಬಗ್ಗೆ ಶಾಸಕರು ಗಮನ ಹರಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು ಎಂದಿದ್ದಾರೆ. ಇವತ್ತು ಶಾಸಕರ ಮೇರೆಗೆ ಮಾಡಿಕೊಂಡು ಬಂದಿದ್ದಾರೆ. ಯಾಕಂದರೆ ಇದನ್ನು ಮುಂದೆ ನಾನು ಒಂದ್ಸರಿ ಇದೇ ಥರ ಭೇಟಿ ಕೊಟ್ಟಾಗ ಇದೇ ಥರ ಹೇಳಿದ್ದೆ. ಯಾಕಂದರೆ ಇಲ್ಲಿ ಬಂದ್ಬಿಟ್ಟು ಇಷ್ಟು ಗಂಟೆ ನಮಗೆ ಯಾವ ತೊಂದರೆನೂ ಇರ್ತಿತ್ತಿಲ್ಲ. ಈಗ ನಾವು ಗ್ರಾಮದಲ್ಲಿ ಬಂದ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಒಂದು ಜಾಗ ಮೀಸಲಿಟ್ಟಿದ್ದು, ಆ ಮೀಸಲಿಟ್ಟಿದ್ದ ಜಾಗಕ್ಕೆ ಬೇಲಿ ಹಾಕ್ಕೊಂಡಿದ್ದು, ಅವರ ಇದರಲ್ಲಿ ಬಂದ್ಬಿಟ್ಟು ಇದು ಹೊಸ ಬೇಲಿ ಅಂತ ಕಾಣ್ತಾ ಉಂಟು. ಬಟ್ ಇದು ಹಳೆಯ ಬೇಲಿಯ ತಂತಿ ತುಂಡಾಗಿ ಅದರಿಂದ ನಾವೇನು ಮಾಡೋದು ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಹೊಸದಾಗಿ ಬೇಲಿ ಹಾಕೊಂಡಿರೋದು. ಈಗ ಯಾವ್ದು ಕಾರಣ ಅಂತ ಹೇಳಿದ್ರೆ ಈಗ ಇಲ್ಲಿ ಬಂದ್ಬಿಟ್ಟು ಒಂದು 60-80 ಒಕ್ಕಲು ವಾಸ ಮಾಡ್ತಿದ್ದಾರೆ, ಮನೇಲಿ ಕೃಷಿ ಮಾಡಿಕೊಂಡು ಅದು ಈ ಥರ ಕೂಲಿಗೆಲ್ಲ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದಾರೆ. ಬಟ್ ಏನು ಅಂತ ಹೇಳಿದ್ರೆ ಸಮಸ್ಯೆ ಏನು ಅಂತ ಹೇಳಿದ್ರೆ ಇಷ್ಟು ಗಂಟೆ ಯಾವ ಸಮಸ್ಯೆನೂ ಇತ್ತಿಲ್ಲ ನಮಗೆ.
ಈಗ ನಾವು ಈ ಬೇಲಿ ಕಿತ್ತಾರೆ, ನಾಳೆ ನಮ್ಮ ಕೃಷಿ ಜಮೀನು ಬೇಲಿಗಳು ಉಂಟು, ಮೋಸ್ಟ್ಲಿ ಅದು ಕೀಳಕ್ಕೆ ಬಂತಂದ್ರೆ ಅದು ಮತ್ತೆ ಇದೇ ಥರ ಆಯಿತು ಅಂತ ನಮ್ಗೆ ಭಾರಿ ತೊಂದರೆ ಆಗ್ಬಿಡುತ್ತೆ. ದಯವಿಟ್ಟು ಮಾನ್ಯ ಶಾಸಕರುಗಳು ನಾವು ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ, ನಮ್ಮನ್ನು ಇದನ್ನು ಬಿಟ್ಟು ಯಾಕಂದರೆ ಇವ್ರನ್ನ ಈಗ CND ಉಂಟು, ಇದಕ್ಕೆ ಈ ಥರ ಇದು ಬಿಟ್ಬಿಟ್ಟು ನಮಗೊಂದು ಬದುಕಕ್ಕೊಂದು ಒಳ್ಳೆ ದಾರಿ ಮಾಡಿಕೊಡ್ಬೇಕು. ಈ ಜಾಗನ ಯಾವುದೇ ಕಾರಣದಲ್ಲಿ ಅರಣ್ಯಗೆ ಬಿಟ್ಟುಕೊಡಬಾರ್ದು. ಅದಕ್ಕಾಗಿ ನಾವು ಬಡವರು ಎಲ್ಲರೂ ಪ್ರತಿಯೊಬ್ಬರು ಅಂದರೆ ದಯವಿಟ್ಟು ಸನ್ಮಾನ್ಯ ಶಾಸಕರು ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಬಂದಿರೋಂಥ ಎಲ್ಲ ವ್ಯಕ್ತಿಗಳು ನಾವು ಮನವಿ ಮಾಡಿಕೊಡ್ತೀವಿ, ನಮಗೆ ಈ ಜಾಗವನ್ನು ಬಿಡಿಸಿಕೊಟ್ಟು ನಮ್ಮನ್ನೇ ಬದುಕಕ್ಕಾಗಿ ಬಿಡಬೇಕಾಗಿ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀವಿ. ಸ್ಥಳೀಯ ವಾರ್ಡ್ ಸದಸ್ಯ KB ಸಂಶುದ್ದೀನ್ ಮಾತನಾಡಿ, ಗ್ರಾಮಸ್ಥರ ಸಮಸ್ಯೆ ಬಗ್ಗೆ ಶಾಸಕರಿಗೆ ತಿಳಿಸಲಾಗಿತ್ತು, ಆದರೆ ಸಾರ್ವಜನಿಕರು ತೊಂದರೆ ನೀಡದಂತೆ ಶಾಸಕರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸ್ಥಳೀಯ ರೈತರ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತೆ ಸ್ಪಂದಿಸಿ ಶಾಸಕರಿಗೆ ಗ್ರಾಮಸ್ಥರ ಪರವಾಗಿ ಧನ್ಯವಾದಗಳು ಎಂದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಶಾಸಕರು ಅಂದ್ಕೊಂಡ್ರು ಅದು ಹಾಗೂ ಅದೇ ರೀತಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ VP ಶಶಿಧರ್ ಅವರಿಗೆ ಸೂಚನೆ ಕೊಟ್ಟಿದ್ದು ಒಂದು ವಿಷಯಗಳನ್ನು ಸಾರ್ಟ್ ಮಾಡಲಿಕ್ಕೋಸ್ಕರ ಅವರ ಶಾಸಕರ ಸೂಚನೆ ಮೇರೆಗೆ ಇವತ್ತು ಅವರು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟಂತೆ ಆರೋಪ ಕೂಡ ಬಂದಿದ್ದರು. ಅವರಿಗೆ ಅದೇ ರೀತಿ ದೂರವಾಣಿ ಮುಖಾಂತರ ಶಾಸಕರು ಅವರಿಗೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆಯನ್ನು ಕೊಡದೇ ಇರೋ ರೀತಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಗ್ರಾಮಸ್ಥರ ಪರವಾಗಿ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಸಮಸ್ಯೆ ನಡೆಸಿ ಸಮಸ್ಯೆ ಏನು ಸಮಸ್ಯೆ ಆಗಿದೆ ಅದನ್ನು ಬಗೆಹರಿಸಿಕೊಡ್ತೀನಿ ಅಂತ ಶಾಸಕರು ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಅಣ್ಣಯ್ಯ, ತಂಬಿ, ರಫೀಕ್, ಹರೀಶ್, ಗಣೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು.